ನೇತ್ರಾವತಿ ಪೀಕ್ ಟ್ರೆಕ್ ಹೇಗೆ ಮಾಡೋದು ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತಾ ಹೋಗ್ತೀನಿ ವಿತ್ ಲಿಟ್ಲ್ ಫನ್. ಏನ್ ಮಳೆ ಬಬ್ಲಿ ನಿಮ್ ಊರಲ್ಲಿ ಎಲ್ಲ ನಿನ್ ಮಗ ಸುತ್ತಕ್ಕೆ ಹೋಗಿದೆ ಬಂದ್ಬಿಡುತ್ತೆ. ಸಂಸೆಯಿಂದ ಚೆಕ್ ಪೋಸ್ಟ್ಗೆ 5 ಕಿಲೋಮೀಟರ್ಸ್ ಫುಲ್ ಆಫ್ ರೋಡ್ ಇದೆ. ಮಧ್ಯೆ ಈಗ ರೋಡ್ಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಈ 5 ಕಿಲೋಮೀಟರ್ಸ್ ರೋಡ್ ಮಾತ್ರ ಸಖತ್ ಎಕ್ಸ್ಪೀರಿಯನ್ಸ್. ಅಣ್ಣ ಗಲ 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 ಅಂತ ಇದ್ದಿಲ್ಲಿ ಫುಲ್ ಆಫ್ ರೋಡ್. ಉಳ್ಳಾಡಲ್ಲಿ ಮರ ಬಿದ್ದೋಗಿದೆ. ಅಲ್ಲೊಂದು ಹಾಟ್ ಬಾಕ್ಸ್ ಏನು ಕೊಡ್ತೀನಿ ಅಲ್ಲಿ ಹಾಕ್ತಾರೆ ನೋಡಿ. ಹಲೋ ಗೈಸ್, ನೇತ್ರಾವತಿ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಹೋಗೋಣ. ಚೆಕ್ ಪೋಸ್ಟಲ್ಲಿ ಒಂದೇ ಒಂದು ಪ್ಲಾಸ್ಟಿಕ್ನೂ ಬಿಡಲಿಲ್ಲ. ಆ್ಯಕ್ಚುಲಿ ಒಳ್ಳೆಯದು. ಪ್ಲಾಸ್ಟಿಕ್ಗಳನ್ನ ಎತ್ಕೊಂಡೋಗಿ ಎಸೆದ್ಬಿಟ್ಟು ಬಂದ್ಬಿಡ್ತಾರೆ. ಸಖತ್ತಾಗಿರೋ ಬೆಟ್ಟದ ಪರ್ವತಗಳ ಮಧ್ಯ. ದಟ್ಸ್ ಗುಡ್. Yes. Very good. Just go Guru YouTube channel. Just go Guru. Yes. Please subscribe my channel, like, share and please subscribe. Yeah. Every time I forget your name. I call like Vilas, Vivek, Vicky. Vicky, Ramkhor, What did he do? Ramkhor. Your name feels like a melody, but you are not a melody girl. You are a rugged girl. Oh, it's a melody. Tina. ಫುಲ್ಲು ಮಿಸ್ಟು. ಸದ್ಯ ಬಿಸಿಲಿಲ್ವಲ್ಲ. ಬಿಸಿಲಿದ್ರೆ ಚೆನ್ನಾಗಿ ಬಿಡ್ತೀವಿ. ಜರಿ ಹರಿತಾ ಇದೆ ಮುಂದೆ. ಮುಂದೆ ದೊಡ್ಡ ಜರಿ ಹರಿತಾ ಇದೆ. ವಾವ್, ಇಲ್ಲ ನೆಕ್ಸ್ಟ್ ಲೆವೆಲ್ ಫೀಲ್ ಸಿಗ್ತಾ ಇದೆ ಗಾಯ್ಸ್. ತೋರಿಸ್ಲಾ ಜರಿನ ಹೇಗಿದೆ ಅಂತ. ಚಿಲ್ಡ್ ವಾಟರ್. ಎಲ್ಲೂ ಕವರ್ಗಳು ಸಿಗ್ತಾ ಇಲ್ಲ, ಯಾಕಂದರೆ ಕವರ್ನ ಬಿಟ್ಟೇ ಇಲ್ವಲ್ಲ. ಚೆಕ್ ಪೋಸ್ಟಲ್ಲಿ ಮಧ್ಯದಲ್ಲಿ ಈ ಥರ ಸಕ್ಕತ್ತಾಗಿ ಸಿಗುತ್ತೆ ನೀರು. ನೀರು ತಂದಿಲ್ಲ ಅಂದರೂ ಇಲ್ಲಿ ನೀರು ಕುಡಿಬೋದು. ಪ್ಯಾಕೆಟ್ ಬಿಡ್ಲೇ ಇಲ್ಲ ತಾನೇ. ಊಟನಾ? ಅಯ್ಯೋ ಚಿಕ್ಕಿ ಮಂಚು ಇಲ್ಲಿ ಚಿಕ್ಕಿ ಜೊತೆ ನೇಚರು. ಚಿಕ್ಕಿ ಎಲ್ಲ ಇಟ್ಕೊಳ್ಳಿ ಕೈಯಲ್ಲಿ ಹಂಗೆ ಇಟ್ಕೊಳ್ಳಿ. ಎಲ್ಲ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಕೈಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ಮುಂದೆ ನೇಚರ್ ನೋಡಿ. ಗೊತ್ತಾಯ್ತಾ ಇಲ್ಲ ಇದೆ. ಇದಕ್ಕಿಂತ ಜಾಸ್ತಿ ಅದು ಎನರ್ಜಿ. ಬ್ರೋ, ನೀವು ಒಬ್ಬರ ತಾನೇ ಸ್ಟಿಕ್ ತಂದಿರೋದು ಲಾಯರು? ಇದೇ ಫಸ್ಟ್ ಟೈಮ್ ಬ್ರೋ ನೀವು? ಇಲ್ಲಪ್ಪ, ನಾಡ್ದಿದ್ದು ಎಷ್ಟನೇ ಟ್ರೆಕ್ ನಂಗೆ ನೆನಪಿಲ್ಲ. ಕಾರವಾನ್ ಜೊತೆ 5th ಟ್ರೆಕ್. ನೇತ್ರಾವತಿ ಪಿಕ್ ಪಾಯಿಂಟ್. ನೇತ್ರಾವತಿ ಪಿಕ್ ಫಸ್ಟ್ ಟೈಮ್ ಅಲ್ಲ? ಓ ಮೈ ಗಾಡ್. ಇಲ್ಲಿ ನೀವು ಆ್ಯಕ್ಚುಲಿ ರೂಟ್ ಚೇಂಜ್ ಮಾಡಿ. ಇಲ್ಲಿ ಅಲ್ಲಿ ಕೆಳಗೆ ನಿಮಗೆ ಬೇಕಾಗಿರೋದು ಅಡ್ವೆಂಚರು. ಎಷ್ಟೈತೆ ಲಾಲಿಪಾಪು? कच्चा आम और लालीपॉप Who wants lollipop?
A few moments later. We want cup. That we got cup. ಎಮೋಷನಲ್ ಆಗಿ ತಗೊಂಡ್ಬಿಟ್ರಿ ನೀವು, ಸೀರಿಯಸ್ ಆಗಿ. ಎಷ್ಟು ಕಿಲೋಮೀಟರ್ ಆಗ್ತಿದ್ರಿ ಈಗ? Approximately around 8 to 10 kilometers it seems. 10 ಕಿಲೋಮೀಟರ್ ಇಟ್ ಸೀಮ್ಸ್. ಟ್ರಕ್ ಇರೋದೇ 8 ಕಿಲೋಮೀಟರ್ಸ್. ಟ್ರಕ್ ಇರೋದೇ 8 ಕಿಲೋಮೀಟರ್ ಒಂದು ಸೈಡು. ಅದೇ ಪುಂಗೋದ್ರೆ ಲಾಲ್ಬಾಗ್ಗೆ ಏಯ್ ಬ್ರೋ, ನಿಂತ್ಕೊಳ್ಳಿ ಬ್ರೋ. ಋತಿಕ್ ರೋಷನ್ ಇಲ್ಲೇ ಬೆಟ್ಟ ಹತ್ತಕ್ಕೆ ಬಂದಿದ್ದಾರೆ ಆ್ಯಕ್ಚುಲಿ. ಯಾರನ್ನ ಪ್ರಕೃತಿನೇ ಕೋರುವೆ ಚೆಲುವೆ. ನೇಚರ್ ಲವರ್ಸ್ ಗ್ಯಾದರ್ ಹಿಯರ್. ಹಂಗೆ ಡೈರೆಕ್ಟ್ ಬಂದ್ರೆ ನಮಗೆ ತುಂಬಾ ಜನ ಹೋದ್ರು ರಿಟರ್ನ್. ಹೌದಾ? ಕಂಪಲ್ಸರಿ ಆನ್ಲೈನೇ ಮಾಡ್ಬಿಟ್ಟಿದ್ದಾರೆ. ಇರಲೇಬೇಕು, ಆನ್ಲೈನ್ ಇದ್ರೆ ಮಾತ್ರ. ಇದೀಗ ನೀವು ಬಂದಿರೋದು ಈಗ ಗೌರ್ಮೆಂಟಿಂದ ಕಳಿಸಿರೋದು ನಿಮ್ಮನ್ನ? ಅಂದರೆ ಗೌರ್ಮೆಂಟ್ ಅಂದರೆ ಅದು ಗೌರ್ಮೆಂಟ್ ಇದು ನೇತ್ರಾವತಿ ಇದ್ದು. ನಮ್ಮ ಇಲ್ಲಿ ಊರದಲ್ಲ, ಅದೇ ಟ್ರಕ್ ಇರಬೇಕು, ಲೋಕಲ್ ಗೈಡ್ ಅಂತ ಮಾಡಿದ್ದಾರೆ. ಈಗ ಎಲ್ಲ ಕಡೆನೂ ಮಾಡಿದ್ದಾರೆ. ಹೌದು. ಅದೇ ಎಷ್ಟೊಂದು ಸರಿ ಹೋಗಿ ಎಲ್ಲ ಮಿಸ್ ಆಗಿದ್ದು. ಮಳೆಗಾಲ ಕಷ್ಟ ಆಗುತ್ತೆ. ಹಾಂ, ಹೋಗ್ಬೇಕಾರೆ ಒಂದು ವೆದರ್ ಇರುತ್ತೆ, ಬರ್ಬೇಕಾದ್ರೆ ಒಂದು ವೆದರ್ ಇರುತ್ತೆ, ರೋಡ್ ಕನ್ಫ್ಯೂಸ್ ಆಗ್ಬಿಡುತ್ತೆ. ತಪ್ಪು ಇರುತ್ತಲ್ಲ. ಹಾಂ. ಸಕ್ಕದಾಗಿ ನೀರು ಬೀಳೋ ಸದ್ದು ಕೇಳ್ತಾ ಇದೆ. ಜೊತೆಗೆ ಇವ್ರ ಸಾಂಗ್ ಮೆಲೋಡಿಯಾಗಿ ಸಾಂಗ್ ಹೇಳ್ತಾ ಇದ್ದಾರೆ. ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ ಓ ಒಲವೇ, ನೀ ತಂದ ಹಾಡಿಗೆ ನಾ ಸೋತೆ. ದಾರ ಕಟ್ಟಿರೋದು ಇಲ್ಲಿಂದ ಆ ಕಡೆ ಯಾರು ಹೋಗ್ಬಾರ್ದು ಅಂತ. ಹುಷಾರು. Directly ಮುಂದೆ ಹೋಗ್ಬೇಕು ನೀವು. ಇಲ್ಲ, ನೀವು ಕಾಣಿಸ್ಬೇಕು. What a director you are. ದಾಟ್ಕೊಂಡ್ ಬಂದ್ರಪ್ಪ, ಬೇಗ ಬಂದ್ರಪ್ಪ. ಇನ್ನು ಮುಂದೆ ಹೋಗ್ಬೇಕು. ಕುಡಿಯುವ ನೀರು ಕುಡಿಬೋದು. ಹೋಗ್ಬಿಟ್ಟು ಮರಳು ಹಾಕಿ ಅಳ್ಳಾಡ್ಸ್ಬಿಟ್ರೆ ಕುಡಿಯೋಕ್ಕಾಗಲ್ಲ. ನೇತ್ರಾವತಿ ನದಿ ನೀರು. ವಾ, ಮಳೆ ಹನಿ ಸ್ಟಾರ್ಟ್ ಆಯ್ತಾ? ಮಳೆ ಬರುವ ಹಾಗಿದೆ. ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿ ಸುತ್ತಿದೆ. ಮೋಡ ಸ್ಲೋ ಆಗಿ ಮುಚ್ಕೋತಾ ಇದೆ. ಬೆಟ್ಟಗಳನ್ನ ಸಕ್ಕದಾಗಿ ಕಾಣ್ತಾ ಇತ್ತು ವ್ಯೂ. ನೋಡಿದ್ರಲ್ಲ ಮುಚ್ಚಕ್ಕೂ ಮುಂಚೆ. ಓಯ್ಯೋ, ಮುಚ್ಚೆ ಹೋಯ್ತು ಗುರು. ಸೂಪರ್. ಹೋಗೋಣ. ಆ್ಯಕ್ಚುಲಿ ಗಾಯ್ಸ್, ನೇತ್ರಾವತಿ ಟ್ರೆಕ್ಕು ಟೋಟಲ್ ಒಂದು ಸೈಡ್ ಇರೋದು 8 ಕಿಲೋಮೀಟರ್ಸು. ಅದರಲ್ಲಿ 6 ಕಿಲೋಮೀಟರ್ಸು ನಾರ್ಮಲ್ ಮಾಡ್ರೇಟ್ ಫೀಲ್ ಇರುತ್ತೆ. ಲಾಸ್ಟ್ 2 ಕಿಲೋಮೀಟರ್ ಇದೆಯಲ್ಲ, ಅದು ಸ್ವಲ್ಪ ಕ್ರಿಟಿಕಲ್ ಫೀಲ್ ಕೊಡುತ್ತೆ. ನೋಡಿ ಈ ಥರ ಅಲ್ಲಿ ಆ ಕಡೆ ಬಿಸಿಲು ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ಮೋಡ ಮುಚ್ಕೊಂಡಿದೆ. ಆದರೆ ಹನಿ ಬೀಳಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈ ಸೈಡು ಹನಿ ಬೀಳ್ತಾ ಇದೆ. ರೈನ್ ಜಾಕೆಟ್ ಬೇರೆ ತಂದಿಲ್ಲ. ಜೋರಾಗಿ ಬಂದರೆ ಮಳೆ ಸಖತ್ತಾಗಿರುತ್ತೆ. ಲಾಸ್ಟ್ ವೀಕು ಲಾಸ್ಟ್ ಇಯರ್. ಓಕೆ.
ಡಿಸ್ಟೆನ್ಸ್ಗೂ ಏನೂ ಕಾಣಿಸ್ತಿಲ್ಲ. ಹಾಂ 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 ಹುಮೆನ್ ಈಗ ಹೆಂಗೆ ಕಾಣ್ತದೆ. ಪ್ರತಿ ಬೆಟ್ಟನ ಒಂದೊಂದು ಚೂರು ಚೂರು ಮೇಲಕ್ಕೆ ಹೋಗ್ತಾ ಇದ್ರೆ ಎಕ್ಸ್ಟ್ರಾ ವ್ಯೂ ಕಾಣ್ತದೆ. ಮುಂದೆ 360 ಡಿಗ್ರಿ ವ್ಯೂ. ಈ ಕಾಲ ಹಿಡಿತವ್ರೆ. ಬಿಸಿಲು ಬರ್ತಿದೆ ಹೋಗ್ತಿದೆ, ಈ ಕಡೆಗೆ ಮೋಡ ಮುಚ್ತಾನೇ ಇದೆ. ಇವಾಗ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀರಾ? It seems almost 14 to 15 it seems. 40 2 ways ಇರೋದ್ರೆ 16 ಆಗುತ್ತೆ. ಸತ್ಯ ಅತಿ ಸುಸ್ತೇ ಆಗೋಯ್ತು. ಇನ್ನು ಮುಂದೆ ಹೋಯ್ತಾ ಇದ್ರೆ ಬೆಟ್ಟ ಕಾಣ್ತಾನೆ ಐತೆ. ಹುಲಿ ಇನ್ನು ಅಲ್ಲತ್ತಿ ಇನ್ನು ಅಲ್ಲಿಗೆ ಹೋಗ್ಬೇಕು. ಇದ್ರ ಮುಂದೆ ಇನ್ನೊಂದು ಐತೆ ಬೆಟ್ಟ. ओ भगवान, कैलाश तो नहीं आ गए हम लोग. हाउस द जोश टू हाई. और कितना बाकी है? और 1 किलोमीटर. रियली 200 ಮೀಟರ್ ಅಷ್ಟೇ ಇದೆ. ಕೇಳಿದೆ. ಇಲ್ಲ 200 ಮೀಟರ್ ಅಷ್ಟೇ ಕಣ. See? I can't handle What? something you told. It's okay. Sometimes you have to handle. शूटर है. शूटर है, पैराग्लाइडर. कुछ तो है. हम मिले जहाँ पर लम्हा थम गया, आसमां पिघल के शीशे में ढल के जम गया तो तेरा चेहरा बन गया, दुनिया भुला के. अभी नहीं हो रहा है. तुमसे मिला क्यों निकली है दिल से ये दुआ, रंग दे तो मोहे गेरुआ. ವಾ ಫುಲ್ಲು ಮಿಸ್ಟು ಮುಚ್ಕೊಂಡ್ಬಿಡ್ತು, ಕಾಣ್ತಾನೆ ಇಲ್ಲ. ಇಷ್ಟೊತ್ತಂಗ ಕಾಣ್ತಾ ಇತ್ತು ಆ ಬೆಟ್ಟ, ಈಗ ಕ್ಲೋಸೇ ಆಗೋಯ್ತು. ಅಣ್ಣ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಬಿಸಿಲು ಬಂದು ಒಳ್ಳೆ ವ್ಯೂ ಕೊಡುತ್ತೆ. ಆಮೇಲೆ ನಾವು ಒಳ್ಳೆ ವ್ಯೂ ನೋಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ವಾಪಸ್ ಬರೋಣ. ಏನು ನಿಮ್ಮ ಕೊನೆ ಆಸೆ? ಕೊನೆ ಆಸೆ ಏನಿಲ್ಲ, ಸತ್ತರೆ ಇಲ್ಲೇ ನೇತ್ರಾವತಿ ನದಿ ಎಲ್ಲಿ ಉಗಮ ಸ್ಥಾನ ಆಯ್ತದೋ ಅಲ್ಲೇ. ಹೌ ಓಲ್ಡ್ ಆರ್ ಯು? मैं कितना लगता है तुमको? जितना लगता है उतना ही ओल्ड हूँ. 18. यही ಅಂತೂ ಬೆಟ್ಟನ ಹತ್ತಿ ರೀಚ್ ಆದೆ. ಇದೆ ನೇತ್ರಾವತಿ ಪೀಕ್ ಪಾಯಿಂಟ್. ರೀಚ್ ಆಗಿ 10 ನಿಮಿಷ ಆಗಿರಲಿಲ್ಲ, ಸ್ಪೀಡಾಗಿ ಮೋಡ ಮುಚ್ಚಿತು. ಚಿಕ್ಕದಾಗಿ ಮಳೆ ಸ್ಟಾರ್ಟ್ ಆಯಿತು. ಮಳೆ ಜೋರಾಯಿತು, ಜೋರು ಗಾಳಿ ಬಂತು, ತುಂಬ ಚಳಿ ಆಯಿತು. ಈ ವೆದರ್ನಲ್ಲಿ ಕಣ್ಮುಂದೆ ಈ ನೇತ್ರಾವತಿ ಬೆಟ್ಟದ ಸಾಲುಗಳನ್ನ ನೋಡ್ತಾ ನಿಂತೆ. ಮಳೆ ನಿಂತ ಮೇಲೆ ಒಂದಷ್ಟು ಹರಟೆ. ಮನ ತುಂಬುವಷ್ಟು ಮನಮೋಹಕ ದೃಶ್ಯಗಳು ನಿಮಗಾಗಿ.
ಜಸ್ಟ್ ಗೋ ಗುರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ